ಅಂತ್ಯೋದಯ ಬಿಪಿಎಲ್ ಕಾರ್ಡ್ದಾರರಿಗೆ ಸಿಹಿ ಸುದ್ದಿ. ಅಕ್ಕಿ ಜೊತೆಗೆ ಇಂದಿರಾ ಕಿಟ್. ಏನಿದು ಇಂದಿರಾ ಕಿಟ್? ಇಲ್ಲಿದೆ ಮಾಹಿತಿ. ರಾಜ್ಯದ ಅಂತ್ಯೋದಯ ಮತ್ತು ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಲಕ್ಷಾಂತರ ಕುಟುಂಬಗಳಿಗೆ ಇಲ್ಲಿದೆ ಒಂದು ದೊಡ್ಡ ಖುಷಿ ಸುದ್ದಿ. ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ವಿತರಣೆಗೆ ಸಂಬಂಧಿಸಿದ ಸವಾಲುಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಇನ್ಮುಂದೆ ಅಕ್ಕಿಯ ಜೊತೆಗೆ ನಿಮಗೆ ಸಿಗಲಿದೆ ಅಡುಗೆ ಮನೆಯ 4 ಪ್ರಮುಖ ವಸ್ತುಗಳಿರುವ ಇಂದಿರಾ ಪೌಷ್ಟಿಕ ಆಹಾರ ಕಿಟ್. ಏನಿದು ಹೊಸ ನಿರ್ಧಾರ? ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಮಹತ್ವದ ನಿರ್ಣಯ ಕೈಗೊಂಡಿದ್ದು, ಅನ್ನಭಾಗ್ಯ ಯೋಜನೆಯ ಅಂತ್ಯೋದಯ ಅನ್ನ ಯೋಜನೆ ಮತ್ತು ಆದ್ಯತಾ ಕುಟುಂಬ ಅಂದರೆ ಸಾಮಾನ್ಯವಾಗಿ ನೀವು ಕರೆಯುವ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಗೆ ಈ ಕಿಟ್ ಸಿಗಲಿದೆ. ಒಟ್ಟು 61.19 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದಲ್ಲಿ ಈ ಕಿಟ್ಗಳನ್ನು ವಿತರಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಅಂದರೆ ನಿಮ್ಮ ಮನೆಯ ಅಡುಗೆ ಮನೆಗೆ ಈಗ ಉಚಿತವಾಗಿ 4 ಅಗತ್ಯ ವಸ್ತುಗಳು ಸೇರ್ಪಡೆ ಆಗಲಿವೆ. ಇಂದಿರಾ ಪೌಷ್ಟಿಕ ಆಹಾರ ಕಿಟ್ನಲ್ಲಿ ಏನಿದೆ? 2 ಕೆಜಿ ತೊಗರಿಬೇಳೆ, 1 ಲೀಟರ್ ಅಡುಗೆ ಎಣ್ಣೆ, 1 ಕೆಜಿ ಸಕ್ಕರೆ ಮತ್ತು 1 ಕೆಜಿ ಉಪ್ಪು ಈ ಕಿಟ್ನಲ್ಲಿ ಇರಲಿದೆ. ಈ ಮಹತ್ವದ ನಿರ್ಧಾರ ಕೈಗೊಳ್ಳೋಕೆ ಒಂದು ಪ್ರಮುಖ ಕಾರಣ ಇದೆ. ಇತ್ತೀಚೆಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಕೆಲವರು ದುರುಪಯೋಗ ಪಡಿಸಿಕೊಳ್ತಿರೋದು, ಅಕ್ರಮ ಸಾಗಾಟ ಮತ್ತು ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿತ್ತು. ಇದರ ಜೊತೆಗೆ ಕೇಂದ್ರದಿಂದ ರಾಜ್ಯಕ್ಕೆ ಬೇಕಾದಷ್ಟು ಅಕ್ಕಿ ಪೂರೈಕೆಯಲ್ಲೂ ಕೆಲವು ಸವಾಲುಗಳಿವೆ. ಹೀಗಾಗಿ ಸರ್ಕಾರ ಕೇವಲ ಅಕ್ಕಿಯ ಮೇಲೆ ಅವಲಂಬಿತವಾಗದೆ ತೊಗರಿಬೇಳೆಯಂತಹ ಪ್ರೋಟೀನ್ ಮೂಲವನ್ನ ಒದಗಿಸಿ ಕುಟುಂಬಗಳ ಪೌಷ್ಟಿಕಾಂಶ ಮಟ್ಟವನ್ನ ಹೆಚ್ಚಿಸಲು ಈ ಕಿಟ್ ನೆರವಾಗಲಿದೆ. ಇದು ನಿಜಕ್ಕೂ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ ಹೊಂದಿರೋರಿಗೆ ದೊರೆತ ಹೆಚ್ಚುವರಿ ಬೋನಸ್. ನೀವು ಎಂದಿನಂತೆ ನಿಮ್ಮ ಪಡಿತರ ಚೀಟಿ ಬಳಸಿ ನ್ಯಾಯಬೆಲೆ ಅಂಗಡಿಗಳಿಗೆ ಹೋದಾಗ ಈಗ ಅಕ್ಕಿಯ ಜೊತೆಗೆ 4 ಪೌಷ್ಟಿಕ ವಸ್ತುಗಳನ್ನು ಒಳಗೊಂಡ ಈ ಇಂದಿರಾ ಆಹಾರ ಕಿಟ್ ಅನ್ನು ಕೂಡ ಪಡೆಯಲಿದ್ದೀರಿ. ಈ ಯೋಜನೆಯ ಕುರಿತು ನಿಮ್ಮ ಅನಿಸಿಕೆಗಳೇನು? ಈ ಆಹಾರ ಕಿಟ್ನಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತಾ? ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ.